ಪರ್ವತ ಪುರುಷ ಪ್ರೊಫೆಸರ್ ಗಂಭೀರ್ ಸಿಂಗ್ ಯಾನ್ಸಾನ್, ಪದ್ಮಶ್ರೀ 2026, 86 ವರ್ಷದ ಯುವಕ, ಅಂತಾರಾಷ್ಟ್ರೀಯ ಖ್ಯಾತಿಯ ಶಿಕ್ಷಣ ತಜ್ಞ ಮತ್ತು ವಿದ್ವಾಂಸರಾಗಿ ಅನೇಕ ವಿಷಯಗಳನ್ನು ಸಾಧಿಸಿದ ಪರ್ವತ ಪ್ರದೇಶದ ಮೊದಲಿಗರು. ನಾನು ಕಾಲಿಂಪಾಂಗ್ನ ಸಿಂಜಿ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದೆ. ಆ ದಿನಗಳಲ್ಲಿ ಆಧುನಿಕ ಸಾರಿಗೆ ಮತ್ತು ಸಂವಹನ ಇರಲಿಲ್ಲ, ಆದರೆ ಅದು ನನಗೆ ವರದಾನವಾಗಿತ್ತು. ನಾವು ಸುತ್ತಮುತ್ತಲಿನ ಪ್ರಕೃತಿಯೊಂದಿಗೆ ಸಂಪೂರ್ಣ ಸಾಮರಸ್ಯದಿಂದ ಬದುಕುತ್ತಿದ್ದೆವು. ಅವರ ಹೆತ್ತವರ ಕನಸೆಂದರೆ ತಮ್ಮ ಮಕ್ಕಳನ್ನು ಆಧುನಿಕ ಶಿಕ್ಷಣ ಮತ್ತು ಉನ್ನತ ಪದವಿಯೊಂದಿಗೆ ಸಬಲೀಕರಿಸುವುದಾಗಿತ್ತು. ಸಸ್ಯಶಾಸ್ತ್ರದಲ್ಲಿ MSc ಪದವಿ ಪಡೆಯಲು ಮನೆಯನ್ನು ಬಿಟ್ಟು ಉತ್ತರ ಬಂಗಾಳ ವಿಶ್ವವಿದ್ಯಾಲಯಕ್ಕೆ ಹೋಗಬೇಕಾಯಿತು ಮತ್ತು ಸ್ವಲ್ಪ ಸಮಯದ ನಂತರ ಅದೇ ವಿಷಯದಲ್ಲಿ PhD ಮಾಡಲು ಕೋಲ್ಕತ್ತಾ ವಿಶ್ವವಿದ್ಯಾಲಯಕ್ಕೆ ಹೋಗಬೇಕಾಯಿತು. 1962ರಿಂದ 64ರ ಅವಧಿಯಲ್ಲಿ ಅವರು ಡಾರ್ಜಿಲಿಂಗ್ ಸರ್ಕಾರಿ ಕಾಲೇಜಿನಲ್ಲಿ ಜೈವಿಕ ವಿಜ್ಞಾನದಲ್ಲಿ MSc ಮತ್ತು PhD ಆರಂಭಿಸಲು ಸಹಾಯ ಮಾಡಿದರು. ಹಾಗಾಗಿ ಆ ಪ್ರದೇಶದಲ್ಲಿ ಉನ್ನತ ಶಿಕ್ಷಣ ಸಲೀಸಾಗಿ ದೊರೆಯಿತು. ನಾನು ಅಮೆರಿಕಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಿಸುವ ಕ್ಷೇತ್ರಗಳನ್ನು ಗುರುತಿಸಲು ಸಾಧ್ಯವಾಯಿತು. ನಮ್ಮ ಜನರು ಸೇರಿರುವಲ್ಲಿ ಅವರಿಗನುಗುಣವಾಗಿ ಶಿಕ್ಷಣ ನೀಡಲು ಬಯಸಿದ್ದೆ. ಡಾರ್ಜಿಲಿಂಗ್ ಬೆಟ್ಟ ಪ್ರದೇಶದಲ್ಲಿ ನಾನು ಪ್ರಾರಂಭಿಸಿದ ಅರಣ್ಯ ಸಂರಕ್ಷಣಾ ಆಂದೋಲನದಲ್ಲಿ ಹಿಮಾಲಯವನ್ನು ಉಳಿಸುವುದೆಂದರೆ ಭಾರತವನ್ನು ಉಳಿಸಿದ ಹಾಗೆ ಅಂತ ಹೇಳಿದ್ದೆ. ಭಾರತ ಸರ್ಕಾರಕ್ಕೂ ವಿನಂತಿಸಿದ್ದೆ, ಪೂರ್ವ ಹಿಮಾಲಯದಲ್ಲಿರುವ 2 ರಾಷ್ಟ್ರೀಯ ಉದ್ಯಾನವನಗಳಾದ ಸಿಂಗಲೀಲಾ ರಾಷ್ಟ್ರೀಯ ಉದ್ಯಾನವನ ಮತ್ತು ನಿಯೋರ ಕಣಿವೆ ರಾಷ್ಟ್ರೀಯ ಉದ್ಯಾನವನಗಳನ್ನು ಜೀವಗೋಳ ಮೀಸಲು ಪ್ರದೇಶಗಳಾಗಿ ಘೋಷಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. 1985ರಲ್ಲಿ ಅವರ ತಂದೆ ಕಾಲಿಂಪಾಂಗ್ನ ಸಂಗೈಪುಂಗ್ನಲ್ಲಿ ಗ್ರಾಮದ ಮೊದಲ ಪ್ರಾಥಮಿಕ ಶಾಲೆಗಾಗಿ ಭೂದಾನ ಮಾಡಿದರು. 2014ರಲ್ಲಿ ಅದನ್ನು ಹೈಯರ್ ಸೆಕೆಂಡರಿ ಶಾಲೆಯಾಗಿಸಿ ಅದಕ್ಕೆ ತಾಯಿ ಚಂದ್ರಮಾಯಾ ಅವರ ಹೆಸರಿಡಲಾಯಿತು. ಎಂದು ನಾನು ನನ್ನ ಹೆತ್ತವರು ಮತ್ತು ನನ್ನ ಅನೇಕ ಒಡ ಹುಟ್ಟಿದವರನ್ನು ನೆನಪಿಸಿಕೊಂಡು ದುಃಖಿತನಾಗಿದ್ದೇನೆ. ಯಾಕೆಂದ್ರೆ ಅವರು ಇಂದು ನಾನು ಈ ಪ್ರಶಸ್ತಿ ಸ್ವೀಕರಿಸುವುದನ್ನು ನೋಡಲು ಸಾಧ್ಯವಾಗಲಿಲ್ವಲ್ಲ ಅಂತ. ಪುಸ್ತಕಗಳು ನನಗೆ ತುಂಬಾ ಪ್ರೇರಣೆ ನೀಡುತ್ತೆ. ಪುಸ್ತಕದಿಂದ ನನಗೆ ಸದಾ ಹೊಸ ಒಳನೋಟ, ಹೊಸ ಜ್ಞಾನ ಮತ್ತು ಮಾಹಿತಿ ಸಿಗುತ್ತೆ. ನನಗೆ ನನ್ನ ಹೆಂಡತಿ ಮತ್ತು ನನ್ನ ಕುಟುಂಬ ಸದಸ್ಯರಿಂದಲೂ ಸಾಕಷ್ಟು ಸ್ಫೂರ್ತಿ ಸಿಗುತ್ತದೆ. ಕಾಲಿಂಪಾಂಗ್ನಲ್ಲಿ ಅವರ ಟಿಂಬರ್ ಇಕಾನಾಮಿಕ್ ಮಾಡೆಲ್ ಸುಸ್ಥಿರ, ಕಡಿಮೆ ನಿರ್ವಹಣೆಯ, ಪರಿಸರ ಸ್ನೇಹಿ ಜೀವನೋಪಾಯವನ್ನು ಸೃಷ್ಟಿಸಿತು. ಆಲೋಚನೆಗಳನ್ನು ಮೂಲ ಸೌಕರ್ಯವನ್ನಾಗಿಸಿ ಅವರು ವಿಜ್ಞಾನ ಆಧಾರಿತ ಕಲಿಕೆಯನ್ನು ಉತ್ತೇಜಿಸಲು 1981ರಲ್ಲಿ ಹಿಮಾಲಯನ್ ಸೈಂಟಿಫಿಕ್ ಇನ್ಸ್ಟಿಟ್ಯೂಟ್ ಅನ್ನು ಸ್ಥಾಪಿಸಿದರು. ನಮ್ಮ ಸುತ್ತಮುತ್ತಲಿರುವ ಈ ಎಲ್ಲ ಮರಗಳನ್ನು ನೋಡ್ತಿದ್ದೀರಲ್ಲ, ಈ ಪರಿಸರ ಇದೆಲ್ಲವೂ ಪ್ರೊಫೆಸರ್ GS ಯಾನ್ಸಾನ್ ಅವರ ಕೊಡುಗೆಯಾಗಿದೆ. ಪ್ರೊಫೆಸರ್ GS ಯಾನ್ಸಾನ್ ಅವರು 12 ಗಂಟೆಗಳವರೆಗೆ ಅಧ್ಯಯನ ಮಾಡಿ ನಂತರ 3 ಗಂಟೆಗಳ ಕಾಲ ವಿಶ್ರಾಂತಿ ತಗೊಂಡು ನಂತರ ಕಾಲಿಂಪಾಂಗ್ ಸುಮಿಯಲ್ಲಿ ಅಧ್ಯಯನ ಮಾಡಲು ಕಾಲಿಂಪಾಂಗ್ಗೆ ಪ್ರಯಾಣಿಸುತ್ತಿದ್ರು. ಮಕ್ಕಳು ಪರಿಸರದಿಂದ ಕಲಿಯುವುದು ಮತ್ತು ಅವರು ವಾಸಿಸುವ ಆವಾಸ ಸ್ಥಾನವನ್ನು ರಕ್ಷಿಸುವುದನ್ನ ನೋಡೋದ್ರಲ್ಲಿ ಹೆಚ್ಚಿನ ಸಂತೋಷವಿದೆ. ಅವರಿಗೆ ನನ್ನ ಕಿವಿ ಮಾತೆಂದ್ರೆ, ನಿಮ್ಮ ಜೊತೆ ಯಾರೂ ಇಲ್ಲದಿದ್ರೂ ನೀವು ಮುಂದುವರಿಯಿರಿ ಮತ್ತು ಏಕಾಂಗಿಯಾಗಿ ಮುಂದುವರಿಯಿರಿ. ಏಕಾಂಗಿಯಾಗಿ ಸಾಗಿರಿ, ಏಕಾಂಗಿಯಾಗಿ ಸಾಗಿರಿ. ಪ್ರೊಫೆಸರ್ ಗಂಭೀರ್ ಸಿಂಗ್ ಯಾನ್ಸಾನ್, ಪದ್ಮಶ್ರೀ 2026. ಕೋಟಿ ಕೋಟಿ ನಮಸ್ಕಾರ.